ಕಲಿಯುಗದ ದೈವ ವೆಂಕಟೇಶ್ವರನ ಮಹಿಮೆ ಅಪಾರ. ಕಲಿಯುಗದ ಸಮಸ್ತ ಜನರ ಉದ್ಧಾರಕ್ಕಾಗಿ ಅವತರಿಸಿದ ವೆಂಕಟೇಶ್ವರ ಸ್ವಾಮಿಯನ್ನ ಯಾರು ಭಕ್ತಿಯಿಂದ ಸ್ಮರಿಸುತ್ತಾರೆ ಅವರ ಸಮಸ್ತ ಕಷ್ಟ ದುಃಖಗಳನ್ನು ನಿವಾರಿಸುತ್ತಾರೆ ವೆಂಕಟೇಶ್ವರ ಸ್ವಾಮಿ. ಸಂಕಟ ಬಂದಾಗ ವೆಂಕಟರಮಣ ಎನ್ನುವ ಮಾತನ್ನು ನೀವು ಕೇಳಿರಬಹುದು. ಅಂದ ಹಾಗೆ ಜೀವನದಲ್ಲಿ ಎಂತಹ ಸಂಕಟ ಕಷ್ಟ ದುಃಖ ಸಮಸ್ಯೆ ಬಂದಿರಲಿ, ನೀವು ವೆಂಕಟೇಶ್ವರ ಸ್ವಾಮಿಯನ್ನು ನಂಬಿದರೆ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಅದು ಪರಿಹಾರ ಆಗಿ ಜೀವನದಲ್ಲಿ ನೀವು ಅಂದುಕೊಂಡ ಯಶಸ್ಸನ್ನು ಗಳಿಸುತ್ತೀರಿ. ಅದೇ ರೀತಿ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಹಾಗೆ ವೆಂಕಟೇಶ್ವರ ಸ್ವಾಮಿಯನ್ನ ನಂಬಿದವರಿಗೆ ಯಾವತ್ತೂ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ವೆಂಕಟೇಶ್ವರ ಸ್ವಾಮಿಯ ನಂಬಿಕೊಂಡು ಬಂದ ಜನರು ಕೋಟ್ಯಾಧಿಪತಿ ಆಗುವುದು ಶತಸಿದ್ಧ. ಇಂತಹ ಮಹಿಮೆಯುಳ್ಳ ವೆಂಕಟೇಶ್ವರ ಸ್ವಾಮಿಯ ರಹಸ್ಯ ಬೀಜ ಮಂತ್ರದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಬೆಳಗ್ಗೆ ನೀವು 3 ಬಾರಿ ಜಪಿಸಿದ್ದೇ ಆದರೆ ಕೇವಲ 3 ದಿನದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮಹಿಮೆಯನ್ನ ನೋಡುತ್ತೀರಿ. ಹೌದು, ಇದು ತಮಾಷೆಯಲ್ಲ. ವೆಂಕಟೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ಕೂಡಲೇ ಈ ಬೀಜ ಮಂತ್ರವನ್ನು ಜಪಿಸಿದ 3 ದಿನದ ಒಳಗಾಗಿ ಇದರ ಪ್ರತಿಫಲವನ್ನು ನೋಡುತ್ತೀರಿ. ಜೀವನದಲ್ಲಿ ಸಾಕಷ್ಟು ದುಃಖವನ್ನು ಅನುಭವಿಸಿ ಕಣ್ಣೀರು ಹಾಕುತ್ತಿದ್ದರೆ, ಅನಾರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ, ಸತಿಪತಿ ಜಗಳ, ಕುಟುಂಬದಲ್ಲಿ ಜಗಳ, ಹಿತಶತ್ರುಗಳಿಂದ ಮಾಟ ಮಂತ್ರ ಪ್ರಯೋಗ, ಹಣಕಾಸಿನ ಸಮಸ್ಯೆ, ವ್ಯವಹಾರದಲ್ಲಿ ನಷ್ಟ, ಸಾಲಬಾಧೆ, ಹೀಗೆ ನಿಮ್ಮ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಪರಿಹಾರ ಆಗೋದಿಲ್ಲ ಎನ್ನುವ ಮಾತೇ ಇಲ್ಲ. ನೀವು ಶ್ರದ್ಧಾ ಭಕ್ತಿಯಿಂದ ವೆಂಕಟೇಶ್ವರ ಸ್ವಾಮಿಯನ್ನ ಸ್ಮರಿಸಿಕೊಂಡು ಈ ಗುಪ್ತ ಬೀಜ ಮಂತ್ರವನ್ನು 3 ಬಾರಿ ಜಪಿಸುತ್ತಾ ಬರಬೇಕು. ಕೇವಲ 3 ದಿನದಲ್ಲಿ ಪವಾಡ ರೀತಿಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುವುದನ್ನು ಕಣ್ಣಾರೆ ನೋಡ್ತೀರಿ. ಹಾಗಾದರೆ ಆ ಪವರ್ಫುಲ್ ಬೀಜ ಮಂತ್ರ ಯಾವುದು, ಯಾವ ರೀತಿ ಉಚ್ಚರಿಸಬೇಕು, ಈ ಬೀಜ ಮಂತ್ರವನ್ನು ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರದು, ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೊನೆ ತನಕ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದರೆ ಅಗತ್ಯ ಮಾಹಿತಿ ಮಿಸ್ ಆಗುತ್ತೆ. ಹಾಗಾಗಿ ಮೊದಲನೇದಾಗಿ ಪ್ರತಿಯೊಬ್ಬರು ವೆಂಕಟೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ವೆಂಕಟೇಶ್ವರ ಸ್ವಾಮಿ ಅಂತ ಕಮೆಂಟ್ ಮಾಡಿ. ನಂತರ ನಿಮ್ಮ ಸಮಸ್ಯೆ ಏನು, ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಸ್ಪಷ್ಟವಾಗಿ ಕಮೆಂಟ್ನಲ್ಲಿ ಬರೆದು ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನ ವಿಷ್ಣುವಿನ ಪವಿತ್ರ ಅವತಾರ ಎಂದು ಹೇಳಲಾಗುತ್ತದೆ. ವರಾಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನ ಹುಡುಕಿ ಹೊರಡುತ್ತಾನೆ. ಅಂದು ಲಕ್ಷ್ಮಿಯನ್ನ ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ನೋಡಬಹುದು. ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ. ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ. ವೆಂಕಟೇಶ್ವರ ಎನ್ನುವ ಪದಕ್ಕೆ ಇನ್ನೂ ಒಂದು ಅರ್ಥವಿದೆ. ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ. ಈಶ್ವರ ಎಂದರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ. ಭಗವಾನ್ ವೆಂಕಟೇಶ್ವರನನ್ನ ಕಲಿಯುಗದ ದೈವ ಎಂದು ಕರೆಯಲಾಗುತ್ತದೆ. ಈ ದೇವನು ತನ್ನ ಭಕ್ತರಿಗೆ ಸುಖ, ಶಾಂತಿ, ಯಶಸ್ಸು, ನೆಮ್ಮದಿ, ಸಂತೋಷ, ಸಂಪತ್ತನ್ನು ಕರುಣಿಸುತ್ತಾನೆ. ದ್ರವ, ಕೌತುಕ, ಸ್ನಪನ, ಉತ್ಸವ ಮತ್ತು ಬಲಿಬೆರಂ ಎನ್ನುವ 5 ದೇವತೆಗಳನ್ನು ವೆಂಕಟೇಶ್ವರನು ಪ್ರತಿನಿಧಿಸುತ್ತಾನೆ. ವೆಂಕಟೇಶ್ವರನನ್ನ ಕಲಿಯುಗದ ದೈವ ಎಂದು ಹೇಳುವ ಕಾರಣ ಆತ ನೆಲೆಸಿರುವ ತಿರುಪತಿಯನ್ನ ಕಲಿಯುಗದ ವೈಕುಂಠ ಎಂದು ಹೇಳಲಾಗುತ್ತದೆ. ಈಗ ಕಲಿಯುಗದಲ್ಲಿ ತನ್ನ ಮಹಿಮೆಯಿಂದ ಸಮಸ್ತ ಭಕ್ತಜನರ ಸಂಕಷ್ಟವನ್ನು ನಿವಾರಿಸಿ ಉದ್ಧರಿಸುವ ಭಗವಂತನ ಪವಿತ್ರ ಬೀಜ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ವೀಕ್ಷಕರೇ, ಮೊದಲನೇದಾಗಿ ನೀವು ಯಾವ ಸಮಸ್ಯೆಯಿಂದ ಯಾವ ನೋವನ್ನು ಅನುಭವಿಸುತ್ತಿದ್ದೀರಿ ಆ ಒಂದು ಸಮಸ್ಯೆಯ ಪರಿಹಾರಕ್ಕಾಗಿ ಸ್ವಾಮಿಯನ್ನ ಪ್ರಾರ್ಥಿಸಬೇಕು. ಅದಕ್ಕಾಗಿ ನೀವು ವಾರದಲ್ಲಿ ಯಾವುದೇ ದಿನದಿಂದ ಪ್ರಾರಂಭಿಸಬಹುದು. ನೀವು ಮಾಡಬೇಕಾಗಿರುವುದು ಇಷ್ಟೇ: ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು. ಅಂದರೆ ಸೂರ್ಯೋದಯದ ಒಳಗೆ ಎದ್ದೇಳಬೇಕು. 4 ಗಂಟೆಯಿಂದ 6 ಗಂಟೆಯ ಒಳಗೆ ಎದ್ದು ಸ್ನಾನ ಮಾಡಿ ತುಳಸಿ ದೇವರಿಗೆ ದೀಪವನ್ನು ಹಚ್ಚಿ ನಂತರ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಕಣ್ಣು ಮುಚ್ಚಿಕೊಂಡು ವೆಂಕಟೇಶ್ವರ ಸ್ವಾಮಿಯನ್ನ ಭಕ್ತಿಯಿಂದ ಸ್ಮರಿಸಿಕೊಂಡು ಕೈ ಮುಗಿದುಕೊಂಡು ಸ್ವಾಮಿಯ ಈ
ಬೀಜ ಮಂತ್ರವನ್ನು 3 ಬಾರಿ ಜಪಿಸಬೇಕು. ಈ ಮಂತ್ರ ಸಾಮಾನ್ಯ ಮಂತ್ರವಲ್ಲ, ಇದು ವೆಂಕಟೇಶ್ವರ ಸ್ವಾಮಿಯ ಅತ್ಯಂತ ಶಕ್ತಿಶಾಲಿ ಮಂತ್ರ. ಈ ಮಂತ್ರ ಜಪ ಮಾತ್ರದಿಂದಲೇ ಸ್ವಾಮಿಯ ಶ್ರೀರಕ್ಷೆ ನಿಮಗೆ ಸಿಗುತ್ತದೆ. ನಿಮ್ಮ ಸಮಸ್ತ ದುಃಖ, ನೋವು, ಕಷ್ಟ ಎಲ್ಲವೂ ಕೂಡ ದೇವರ ಪವಾಡದಿಂದ ನಿವಾರಣೆಯಾಗಿ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಅಭಿವೃದ್ಧಿ, ಯಶಸ್ಸನ್ನು ಗಳಿಸುತ್ತೀರಿ. ನೀವು ಅಂದುಕೊಂಡ ಕೆಲಸ ಕಾರ್ಯಗಳಿಗೆ ಜಯ ಸಿಗುತ್ತದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗ ಸಿಗುತ್ತದೆ. ಆರೋಗ್ಯ ಭಾಗ್ಯ, ಎಲ್ಲ ರೀತಿಯ ಧನ ಸಂಪತ್ತು, ಜೀವನದಲ್ಲಿ ಯಶಸ್ಸು, ಮಾಡುವಂಥ ಉದ್ಯೋಗದಲ್ಲಿ ಯಶಸ್ಸು, ನೆಮ್ಮದಿ, ಕುಟುಂಬ ಜೀವನದಲ್ಲಿ ಸಂತೋಷ ಎಲ್ಲವೂ ಕೂಡ ಅದೇ ದಿನದಿಂದಲೇ ಒಂದೊಂದಾಗಿ ಆಕರ್ಷಣೆಯಾಗಲು ಪ್ರಾರಂಭವಾಗುತ್ತದೆ. ಹಾಗಾದರೆ ಆ ಮಂತ್ರ ನೀವು ಯಾವ ರೀತಿ ಉಚ್ಚರಿಸಬೇಕು ಅನ್ನೋದನ್ನು ಹೇಳುತ್ತಿದ್ದೀನಿ ಕೇಳಿ. ಬೆಳಗ್ಗೆ ಭಕ್ತಿಯಿಂದ ಕಣ್ಣು ಮುಚ್ಚಿಕೊಂಡು ಸ್ವಾಮಿಯನ್ನು ಸ್ಮರಿಸುತ್ತಾ ಈ ಮಂತ್ರವನ್ನು ಈ ರೀತಿಯಾಗಿ ಉಚ್ಚರಿಸಬೇಕು. ಓಂ ನಮೋ ಭಗವತೆ ಶ್ರೀನಿವಾಸಾಯ ಕಾಲಮಾಲಿನಾಶನಾಯ ಧನಸಮೃದ್ಧಿಕರಾಯ ನಮಃ. ಈ ಮಂತ್ರವನ್ನು 3 ಬಾರಿ ಜಪಿಸಿ ನಿಮ್ಮ ಕಷ್ಟ ಏನು, ಸಮಸ್ಯೆ ಏನು, ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಪರಿಹಾರ ಮಾಡು ತಂದೆ ಅಂತ ಬೇಡಿಕೊಂಡು ಭಗವಂತನಿಗೆ ಧನ್ಯವಾದವನ್ನು ಹೇಳಬೇಕು. ಇದೇ ರೀತಿ ಪ್ರತಿದಿನ ಮಾಡುತ್ತಾ ಬಂದರೆ ತುಂಬ ಒಳ್ಳೆಯದು. ಕೇವಲ 3 ದಿನದಲ್ಲಿ ನೀವು ಅಂದುಕೊಂಡ ಹಾಗೆ ಜೀವನದಲ್ಲಿ ಯಶಸ್ಸು, ನೆಮ್ಮದಿ, ಸುಖ, ಶಾಂತಿ, ಧನ ಸಂಪತ್ತು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಈ ಮಂತ್ರ ಪವಾಡ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಆದರೆ ಇಲ್ಲಿ ನಂಬಿಕೆ ಬಹುಮುಖ್ಯ. ನೀವು ನಂಬಿದರೆ ಮಾತ್ರ ಈ ಮಂತ್ರ ಕೆಲಸ ಮಾಡುತ್ತದೆ. ಹಾಗಾಗಿ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಸಂಪೂರ್ಣ ನಂಬಿಕೆಯಿಂದ, ಭಕ್ತಿಯಿಂದ, ಪ್ರೀತಿಯಿಂದ ಸ್ಮರಿಸಿಕೊಂಡು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶುದ್ಧ ಮನಸ್ಸಿನಿಂದ 3 ಬಾರಿ ಜಪಿಸಬೇಕು. ಆಮೇಲೆ ನಿಮ್ಮ ಜೀವನದಲ್ಲಿ ಆಗೋದೆಲ್ಲ ಪವಾಡ. ಈ ಮಂತ್ರವನ್ನು ಉಚ್ಚರಿಸಿದವರ ಜೀವನದಲ್ಲಿ ಯಾವತ್ತೂ ಕಷ್ಟ ನಷ್ಟ ಮುಂದೆ ಬರುವುದಿಲ್ಲ ಮತ್ತು ಅವರು ಬಯಸಿದ ಜೀವನ, ಸುಖ, ಶಾಂತಿ ಅವರಿಗೆ ಸಿಗುತ್ತದೆ. ಅದೇ ರೀತಿ ಈ ಮಂತ್ರವನ್ನು ಬೆಳಗ್ಗೆ ಶುದ್ಧಚಾರವಾಗಿ ಜಪಿಸಬೇಕು. ಅಂದರೆ ಸ್ನಾನ ಮಾಡಿ ದೀಪವನ್ನು ಬೆಳಗಿಸಿದ ನಂತರ ಜಪಿಸಬೇಕು. ವೀಕ್ಷಕರೇ, ಕಲಿಯುಗದಲ್ಲಿ ಸಮಸ್ತ ಜನರ ಕಷ್ಟವನ್ನು ನಿವಾರಿಸುವ ಶಕ್ತಿಶಾಲಿಯಾದ ವೆಂಕಟೇಶ್ವರ ಸ್ವಾಮಿಯ ಈ ಮಂತ್ರವನ್ನು ನೀವು ಉಚ್ಚರಿಸಿದರೆ ಅದು ನಿಮ್ಮ ಸೌಭಾಗ್ಯ ಎನ್ನಬಹುದು. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ತಿಳಿಸಿಕೊಡಿ. ಅದೇ ರೀತಿ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಕಲಿಯುಗದಲ್ಲಿ ಸಮಸ್ತ ಜನರ ಕಷ್ಟವನ್ನು ನಿವಾರಿಸುವ ಶಕ್ತಿಶಾಲಿಯಾದ ವೆಂಕಟೇಶ್ವರ ಸ್ವಾಮಿಯ ಈ ಮಂತ್ರವನ್ನು ನೀವು ಉಚ್ಚರಿಸಿದರೆ ಅದು ನಿಮ್ಮ ಸೌಭಾಗ್ಯ ಎನ್ನಬಹುದು. ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಕುಟುಂಬ ವರ್ಗದವರಿಗೆ ಆದಷ್ಟು ಶೇರ್ ಮಾಡಿ, ಅವರಿಗೂ ತಿಳಿಸಿಕೊಡಿ. ಅದೇ ರೀತಿ ಸ್ವಾಮಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ವೆಂಕಟೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ವಿಡಿಯೋಗಳಿಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.